ಬೇರೆ ಯಾವುದೂ ಕೂಡ ಪರಿಹಾರ ಅಲ್ಲ. ಯಾಕಂದರೆ ನಿಮಗೆ ಬೇಕಿರೋದು ಎಕ್ಸ್ಪೀರಿಯನ್ಸ್, ಅನುಭವ. ನಾನು ಹೇಳ್ತೇನೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಥವಾ ಬೇರೆ ಯಾವುದೇ ಇಲಾಖೆಗಳನ್ನು ನೀವು ಎಕ್ಸಾಂಪಲ್ ಮಾಡಿ, ಈ ನಾನ್ ಪರ್ಮನೆಂಟ್ ವರ್ಕರ್ ಇಲ್ಲ ಅಂತ ಹೇಳಿದ್ರೆ ಒಂದು ಫೈಲ್ ಮೂವ್ಮೆಂಟ್ ಆಗಲ್ಲ. ಆ ಥರದ ಒಂದು ಸಂದರ್ಭದಲ್ಲಿ ಇವತ್ತು ಈ ನಾನ್ ಪರ್ಮನೆಂಟ್ ವರ್ಕರ್ಸ್ ಒಂದು ಫಲಿತಾಂಶವನ್ನು ಕೊಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆ ಒಳಗಡೆ ನಾವು ಹೇಳ್ತಾ ಇದ್ದೀವಿ ಏನಂದರೆ, ಇವರ ಅನುಭವದ ಆಧಾರದ ಒಳಗಡೆ, ಸೀನಿಯಾರಿಟಿ ಆಧಾರದ ಒಳಗಡೆ ನಮ್ಮ ಕರ್ನಾಟಕ ರಾಜ್ಯದ ಸಿವಿಲ್ ಸೇವಾ ನಿಯಮಾವಳಿಗಳೇನಿದ್ದಾವೆ, KCSR ರೂಲ್ ಏನಿದೆ, ಅದಕ್ಕೆ ನೀವು ತಿದ್ದುಪಡಿಯನ್ನು ತರಬೇಕು. ಈಗಿರ್ತಕ್ಕಂಥ ನಾನ್ ಪರ್ಮನೆಂಟ್ ಎಂಪ್ಲಾಯೀಸನ್ನು ಪರ್ಮನೆಂಟ್ ಮಾಡ್ಕೊಳ್ಳೋಕ್ಕೆ ಒಂದು ತಿದ್ದುಪಡಿಯನ್ನು ತರಬೇಕು ಅನ್ನುವಂಥದ್ದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಎರಡನೇದು ಆಲ್ಟರ್ನೇಟ್ ನಾವು ಹೇಳ್ತಾ ಇರೋದು, ರಾಜ್ಯ ಸರ್ಕಾರದ ಯಾವುದೇ ಹುದ್ದೆಗಳನ್ನು ನೀವು ತುಂಬುವಾಗ 50% ರಿಸರ್ವೇಷನ್ ಯಾರೀಗ ನಾನ್ ಪರ್ಮನೆಂಟ್ ಅಂತ ಹೇಳಿದ್ದಾರೆ ಅವರಿಗೆ ಕೊಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಮೂರನೇದು, ಈಗ 2000 ನಿಮಗೆಲ್ಲ ಗೊತ್ತಿರೋ ಹಾಗೆ ಕನಿಷ್ಠ ವೇತನ ನಮ್ಮ ರಾಜ್ಯದಲ್ಲಿ 2023ಕ್ಕೆ ಮುಗಿದೋಗಿದೆ, 22ಕ್ಕೆ ಮುಗಿದೋಗಿದೆ. 25 ಏಪ್ರಿಲ್ನಲ್ಲಿ ಲೇಬರ್ ಡಿಪಾರ್ಟ್ಮೆಂಟು ಒಂದು ನ್ಯೂ ನೋಟಿಫಿಕೇಷನನ್ನು ತಂದಿದೆ. ಅದರ ಪ್ರಕಾರ ಅವರೇಜ್ 5 ರಿಂದ 6 ಸಾವಿರ ಇವತ್ತು ಕನಿಷ್ಠ ವೇತನ ಇನ್ಕ್ರೀಸ್ ಆಗುತ್ತೆ. ಆ ಕನಿಷ್ಠ ವೇತನ ಇದನ್ನು ನೀವು ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಅಂದರೆ ಸರ್ಕಾರ ಅನೌನ್ಸ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ. ಬಟ್ ಸರ್ಕಾರ ಇನ್ನೂ ಕೂಡ ಅನೌನ್ಸ್ ಮಾಡ್ತಾ ಇಲ್ಲ. ಆವು ಏಣಿ ಆಟ ಆಡ್ತಾ ಇದೆ. ಆವು ಏಣಿ ಆಟ ಹೆಂಗಿದೆ ಅಂತ ಹೇಳಿದ್ರೆ, ಈಗ ಕಾರ್ಮಿಕ ಇಲಾಖೆ ಕನಿಷ್ಠ ವೇತನ ಬೋರ್ಡ್ ಅಂತ ಹೇಳಿ ಇರ್ತದೆ, ಸಲಹಾ ಮಂಡಳಿ ಅಂತೇಳಿ ಇರ್ತದೆ. ಸಲಹಾ ಮಂಡಳಿ 11ನೇ ತಾರೀಕು ಏಪ್ರಿಲ್ 2025ಕ್ಕೆ ನೋಟಿಫಿಕೇಶನ್ ಮಾಡಿದೆ. ನೋಟಿಫಿಕೇಶನ್ ಮಾಡಿರೋದನ್ನು ಅಬ್ಜೆಕ್ಷನ್ ಕಾಲ್ಫರ್ ಮಾಡ್ತಾರೆ. ಅಬ್ಜೆಕ್ಷನ್ಸ್ಗಳೆಲ್ಲ ಬಂದ ಮೇಲೆ ಅಂತಿಮವಾಗಿ 2025 ನವೆಂಬರ್ಗೆ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದಾರೆ. ನೀವು ಇದರ ಬಗ್ಗೆ ಏನು ಕ್ರಮ ತಗೊಳ್ಳಿ ಅಂತ. ನವೆಂಬರಿಂದ ಇದುವರೆಗೂ ಕೂಡ ಅವರು ಯಾವುದೇ ಸ್ಟೆಪ್ ತಗೊಂಡಿಲ್ಲ. ಈ ಮಧ್ಯದಲ್ಲಿ ಏನಾಗಿದೆ, ಇವರು ಫೈಲ್ ಫಸ್ಟ್ ವೀಕ್ ಕಳಿಸಿದ್ದಾರೆ. ಅನ್ಫಾರ್ಚುನೇಟ್ ನವೆಂಬರ್ 21, 2025 ಕೇಂದ್ರ ಸರ್ಕಾರ ಕಾರ್ಮಿಕ ಲೇಬರ್ ಕೋಡ್ಗಳನ್ನು ಇಂಪ್ಲಿಮೆಂಟ್ ಮಾಡಿದೆ. ಇಂಪ್ಲಿಮೆಂಟ್ ಮಾಡಿದ ಕೂಡಲೇ 1948ರ ಕನಿಷ್ಠ ವೇತನ ಕಾಯ್ದೆ ರದ್ದಾಗಿದೆ. ರದ್ದಾಗಿರೋ ಹಿನ್ನೆಲೆಯಲ್ಲಿ ಈ ಬೋರ್ಡ್ ಮಾಡಿರುವಂಥ ರೆಕಮೆಂಡೇಶನ್ಸ್ ಏನಿದೆ ಕನಿಷ್ಠ ವೇತನ, ನಾವು ಇದನ್ನು ಘೋಷಣೆ ಮಾಡೋಕ್ಕಾಗಲ್ಲ ಅಂತೇಳಿ ಕಾನೂನು ಇಲಾಖೆ ಅಭಿಪ್ರಾಯ ಕೊಟ್ಟಿದೆ. ಸೊ ಅಂದರೆ ಇವತ್ತು ನಮ್ಮ ಪರವಾದಂಥ ಒಂದು ರೆಕಮೆಂಡೇಶನ್ ಇವತ್ತು ಕೋಡ್ ಬಂದಿದೆ ಅನ್ನೋ ಕಾರಣಕ್ಕೆ, ರೀಫಿಲ್ ಆಗಿದೆ ಅನ್ನೋ ಕಾರಣಕ್ಕೆ ನೀವು ತಡೆ ಹಿಡಿದ್ರಿ. ನಿಯಮಾವಳಿಗಳನ್ನ ರಚನೆ ಮಾಡಲಿಲ್ಲ ನೀವು. ನಿಯಮಾವಳಿ ಬಂದಿರೋದು 9ನೇ ತಾರೀಕು, ಇದು 8ನೇ ತಾರೀಕು ಏನು ಹೇಳ್ತವೆ ಅಂತ ಹೇಳಿದ್ರೆ, ಹೊಸ ಕಾನೂನು ಬರುವ ತನಕ, ಜಾರಿ ಆಗುವ ತನಕ ಹಳೆ ಕಾನೂನು ಚಾಲ್ತಿಯಲ್ಲಿರುತ್ತೆ ಅಂತ. ಹಳೆ ಕಾನೂನಿನ ಪ್ರಕಾರ ಯಾಕೆ ಕನಿಷ್ಠ ವೇತನ ನೀವು ಜಾರಿ ಮಾಡಲಿಲ್ಲ? ಈ ಕನಿಷ್ಠ ವೇತನ ಜಾರಿ ಮಾಡಿದರೆ ಕರ್ನಾಟಕದಲ್ಲಿ 1,77,00,000 ಜನರಿಗೆ ಇದು ಅನುಕೂಲ ಆಗ್ತಿತ್ತು. ನಾಟ್ ಓನ್ಲಿ ಸರ್ಕಾರದ ನೌಕರಿಗೆ, ಪಂಚಾಯಿತಿ ನೌಕರು ಬರ್ತಾರೆ, ಮುನ್ಸಿಪಾಲ್ಟಿಯವರು ಬರ್ತಾರೆ, ಯಾರೆಲ್ಲ ಕನಿಷ್ಠ ವೇತನ ಕಾಯ್ದೆ ಅಡಿಯಲ್ಲಿ ಬರ್ತಾರೆ ಅವರೆಲ್ಲರಿಗೂ ಕೂಡ ಎಫೆಕ್ಟ್ ಆಗ್ತಿತ್ತು. ಆದರೆ ನೀವು ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಒಂದು ಕಡೆ, ಆಮೇಲೆ ಇನ್ನೊಂದು ಕಡೆಯಲ್ಲಿ ಏನು ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಎಫೆಕ್ಟ್ಗಳು ಇವತ್ತು ಜನಸಾಮಾನ್ಯರ ಮೇಲೆ ಏನಾಗ್ತಾ ಇದೆ, ಅದಕ್ಕೆ ಪರ್ಯಾಯವಾಗಿ ಕೊಂಡುಕೊಳ್ಳುವ ಶಕ್ತಿಯ ಭಾಗವಾಗಿ ಈ ಕನಿಷ್ಠ ವೇತನವನ್ನು ನೀವೇನು ಪರಿಷ್ಕರಣೆ ಮಾಡಬೇಕಾಗಿತ್ತು, ನೀವು ಪರಿಷ್ಕರಣೆ ಮಾಡಲಿಲ್ಲ. ಈಗ ಮತ್ತೆ ಆ ಬೋರ್ಡನ್ನು ಅಬಾಲಿಷ್ ಮಾಡಿ, ನಿನ್ನೆ ನಮಗೆ CITಗೆ ಲೆಟರ್ ಬಂದಿದೆ, ಹೊಸ ಲೇಬರ್ ಬೋರ್ಡನ್ನು ಇವತ್ತು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ನಾವು ರೆಪ್ರೆಸೆಂಟೇಷನ್ ಇದ್ದೀವಿ. ಅಂದರೆ ಈಗ ಈ ಹಳೆ ರೆಕಮೆಂಡೇಶನ್ ಏನಾಯಿತು, ಹೋಯಿತು. ಯಾರ ಹೆಬ್ಬೈಕೆ ಇದು? ನಮ್ಮ ರಾಜ್ಯದ ಬಂಡವಾಳಗಾರರ ಹೆಬ್ಬೈಕೆ. ಬಂಡವಾಳಗಾರ ಹೆಬ್ಬೈಕೆಯ ಪ್ರಕಾರ ನೀವು ಕೆಲಸ ಮಾಡಿ 1,77,00,000 ಕುಟುಂಬಗಳಿಗೆ 5 ವರ್ಷದಿಂದ ಕನಿಷ್ಠ ವೇತನ ಇಲ್ಲದಂಗೆ ಮಾಡಿದ್ದೀರಿ ಅನ್ನುವಂಥದ್ದು ಇದೆ. ಹಾಗಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ ಹೆಣ್ಮಕ್ಕಳಿಗೆ ಇವತ್ತು ಕೊಟ್ಟಿದ್ದಾರೆ. ಇವತ್ತು ಸರ್ಕಾರಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾನ್ ಪರ್ಮನೆಂಟ್ ಹೆಣ್ಮಕ್ಳು ಏನಿದ್ದಾರೆ, ಆ ಹೆಣ್ಮಕ್ಕಳಿಗೆ ಆ ಮುಂದಿನ ರಜೆಯನ್ನು ನೀವು ಪ್ರತ್ಯೇಕ ಆದೇಶ ಮಾಡಬೇಕು ಅನ್ನುವಂಥ ಅಂಶಗಳು. ಆಮೇಲೆ ಇನ್ನೊಂದು ಅನ್ಫಾರ್ಚುನೇಟ್ ಥಿಂಗ್ ಸರ್, ಈ ಸರ್ಕಾರ ಬಂದ ಮೇಲೆ ಅಧಿಕಾರಕ್ಕೆ ಪೊಲಿಟಿಕಲ್ ಸೆಕ್ರೆಟರಿಗಳಿದ್ದಾರೆ. ಈ ಎಲ್ಲ ಪೊಲಿಟಿಕಲ್ ಸೆಕ್ರೆಟರಿಗಳ ಹತ್ರ ಸ್ಟಾಫ್ ಇದೆ ಸರ್, ಸ್ಟಾಫ್ ಇದೆ. B ಗ್ರೂಪಿಂದ ಹಿಡಿದು D ಗ್ರೂಪ್ ತನಕ ವೇತನ ಆಯೋಗದಲ್ಲಿ ಕೊಡುವಂಥ ವೇತನವನ್ನು 68,000ದಿಂದ 28,000 ರೂಪಾಯಿ ಇವರಿಗೆ ಕೊಡಬಹುದು, ಇವರಿಗೆ ಮಾತ್ರ ಅಂತೇಳಿ ವೇತನ ಆಯೋಗದ ಶಿಫಾರಸು ಅಂತ ಹೇಳಿ ಇವರಿಗೆಲ್ಲ ಸ್ಯಾಲ್ರಿ ಕೊಡ್ತಾರೆ. ಇವರೇನು ಪಾಪ ಮಾಡಿದ್ದಾರೆ? ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಸಕ್ಸಸ್ ಆಗಬೇಕು ಅಂದರೆ ನಮ್ಮ ಭಾಗ್ಯಲಕ್ಷ್ಮಿ ಆಪರೇಟರ್ಸ್ ಕಾರಣ. ಡೊಮೆಸ್ಟಿಕ್ ವೈಲೆನ್ಸ್ ಏನಾದ್ರು ನಿಲ್ಲಬೇಕು ಅಂದರೆ ನಮ್ಮ ಡೊಮೆಸ್ಟಿಕ್ ವೈಲೆನ್ಸಲ್ಲಿ ಕೆಲಸ ಮಾಡುವಂಥ ಆಪರೇಟರ್ಸ್ ಕಾರಣ. ಗ್ಯಾರಂಟಿ ಯೋಜನೆ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಅಂಗನವಾಡಿಯವರು ಮತ್ತು ಇಡೀ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಇರ್ತಕ್ಕಂಥ ಸ್ಟಾಫ್ ಕಾರಣ, ಆಯಿತಾ? ಸೊ ಈ ಥರದಲ್ಲಿ ಇರುವಂಥವರಿಗೆ
ನಿಮ್ಮ ಯೋಜನೆಗಳನ್ನು ಅತ್ಯಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿ ಗ್ರೂಪ್ಗಳನ್ನು ಸಂಪೂರ್ಣವಾಗಿ ಅವರು ತೆಗೆದುಹಾಕಿದ್ರು. ಆಮೇಲೆ ಯಾವ ಹುದ್ದೆ ಖಾಲಿ ಆಗುತ್ತೆ ಆ ಹುದ್ದೆಗೆ ಹೊಸ ನೇಮಕಾತಿ ಇಲ್ಲ ಅಂತಕ್ಕಂಥ ನಿಯಮಗಳನ್ನು ರಾಜ್ಯ ಸರ್ಕಾರ ಅಳವಡಿಸ್ಕೊಡ್ತು. ವಿಶೇಷವಾಗಿ SM ಕೃಷ್ಣ ಗೌರ್ಮೆಂಟ್ ಇದ್ದಾಗ ಈ ಥರದ ಒಂದು ಬದಲಾವಣೆಗಳನ್ನು ಮಾಡಿದ್ರು. ಆಮೇಲೆ ರೀಜನಲ್ ಆಫೀಸ್ಗಳಂತ ಹೇಳಿ ಹಿಂದೆ ಎಲ್ಲರೂ ಕೂಡ ಎಲ್ಲ ಇಲಾಖೆಗಳಿಗೂ ಕೂಡ ಇತ್ತು, ಅದನ್ನು ಕ್ಲೋಸ್ ಮಾಡಿದರು. ಆಮೇಲೆ 2-3 ಇಲಾಖೆಗಳನ್ನು ಮರ್ಜ್ ಮಾಡಿದ್ರು. ಈ ರೀತಿ ಮಾಡೋದ್ರ ಮುಖಾಂತರವಾಗಿ ಸರ್ಕಾರಿ ನೌಕರರ ಗಾತ್ರವನ್ನು ಕಡಿತ ಮಾಡ್ತಾ ಬಂದರು. ಕಡಿತ ಮಾಡಿದ ಮೇಲೆ ಇಲ್ಲಿ ಆಡಳಿತ ಸುಸೂತ್ರವಾಗಿ ನಡೀಬೇಕು ಅಥವಾ ಜನರಿಗೆ ಆ ಒಂದು ಸೌಲಭ್ಯಗಳು ತಲುಪಬೇಕು ಅಂತ ಹೇಳಿದ್ರೆ ಸರ್ಕಾರಿ ನೌಕರರ ಗಾತ್ರ ಕಡಿತ ಆಗಿರೋದ್ರಿಂದ ಆ ಫೆಸಿಲಿಟೀಸನ್ನು ಕೊಡೋದು ಸಮಸ್ಯೆಗಳಾಯಿತು. ಸೊ ಆಗ ನಮ್ಮ ಹಣಕಾಸು ಇಲಾಖೆ ಒಂದು ನಿರ್ದೇಶನ ಕೊಡ್ತು, ನಿಮ್ಮ ಇಲಾಖೆ ಒಳಗಡೆ ನಿಮಗೆ ಇರ್ತಕ್ಕಂಥ ಬಜೆಟಲ್ಲಿ ನೀವು ನಾನ್ ಪರ್ಮನೆಂಟ್ ಅಲ್ಲದ ಹೆಸರುಗಳಲ್ಲಿ ಯಾರನ್ನಾರು ನೇಮಕ ಮಾಡ್ಕೊಂಡು ಕೆಲಸ ಮಾಡಿಸ್ಕೊಂಡ್ರಿ ಅಂತ. ಆಫ್ಟರ್ ದಟ್ ಸರ್ಕ್ಯುಲರ್ ಸುಮಾರು ಇಲಾಖೆಗಳಲ್ಲಿ ಆ ರೀತಿಯಲ್ಲಿ ನೇಮಕಾತಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತು ನಿಗಮ ಮಂಡಳಿಗಳಲ್ಲಿ ಅಂತಲೂ ಕೂಡ ಕಾಯಂ ಸ್ವರೂಪ ಅನ್ನೋದನ್ನೇ ಬಿಟ್ಟುಬಿಟ್ರು. ಸೊ ಮತ್ತು ಹಲವಾರು ಸ್ಕೀಮ್ಗಳಲ್ಲಿಯೂ ಕೂಡ ಈ ಕಾಯಂ ಅಲ್ಲದೆ ಇರ್ತಕ್ಕಂಥ ಬೇರೆ ಬೇರೆ ಡೆಸಿಗ್ನೇಷನ್ಸನ್ನು ಸೃಷ್ಟಿ ಮಾಡೋದ್ರ ಮುಖಾಂತರವಾಗಿ ಕೆಲಸ ಮಾಡಿಸಲಿಕ್ಕೆ ಪ್ರಾರಂಭ ಮಾಡಿದರು. ಸೊ ಈಗ ಬಂದಿರುವಂಥ ಆಡಳಿತ ಸುಧಾರಣಾ ಆಯೋಗನೂ ಕೂಡ ಏನು ಶಿಫಾರಸು ಮಾಡಿದೆ ಅಂತ ಹೇಳಿದರೆ ಸಿ ಗ್ರೂಪ್ನಲ್ಲಿ ಇರ್ತಕ್ಕಂಥವರನ್ನು ಕೂಡ ಇನ್ನು ಮುಂದೆ ಕಂಪ್ಲೀಟಾಗಿ ಔಟ್ಸೋರ್ಸ್ ಮಾಡಬೇಕು ಅಂತಕ್ಕಂಥ ರೆಕಮೆಂಡೇಷನ್ಸು ಕೂಡ ಈಗ ಬರ್ತಾ ಇದೆ. ಇನ್ನೂ ಕೂಡ ಅದು ಪೂರ್ತಿಯಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಿಲ್ಲ. ಇದರ ಮಧ್ಯದಲ್ಲಿ ಅಲ್ಲಲ್ಲಿ ನೇಮಕವಾಗಿರ್ತಕ್ಕಂಥವರ ಸಂಖ್ಯೆ ಬಹುಶಃ ನಮ್ಮ ಅಂದಾಜಿನ ಪ್ರಕಾರ ಒಂದು 10 ಲಕ್ಷ ದಾಟಿದೆ ಅಂತ ಹೇಳ್ಬೋದು. ಉಳಿದವರು ಕೊಡ್ತಾ ಇಲ್ವಾ? ಸೊ ಹಾಗಾಗಿ ನಾವು ಕೇಳ್ತಾ ಇದ್ದೇವೆ, ಈ ಆದೇಶವನ್ನು ನಮ್ಮ ಎಲ್ಲ ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ಗೂ ಕೂಡ ನೀವು ಅನ್ವಯಿಸಿ, ಅಥವಾ ಪೇ ಕಮಿಷನಲ್ಲಿ ನಮಗೊಂದು ಕ್ಯಾಟಗರೈಸ್ ಮಾಡಿ. ABCD ಅಂತ ಹೇಳಿ ಮಾಡಬೇಡಿ, ನಮಗೊಂದು ಸಪ್ರೇಟ್ ಕ್ಯಾಟಗರಿ ಮಾಡಿ. ಯಾಕಂದರೆ ನೀವು ಹೇಳುವಂಥ ಸ್ಕಿಲ್ ನಮಗಿಲ್ಲ ಅಂದರೆ ಬೇರೆ ನಿಮ್ಮೊಂದು ಮಾಡಿ ಅನ್ನುವಂಥದ್ದನ್ನು ನಾವು ಇದರಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಆಮೇಲೆ ಕೆಲಸದ ಭದ್ರತೆಯನ್ನು ಕೊಡಬೇಕು ಅಂತ ನೀವು ಕಾಯಂ ಮಾಡಬೇಕು ಅನ್ನೋದು ನಮ್ಮ ಮೂಲ ಬೇಡಿಕೆ. ಕಾಯಂ ಮಾಡೋಕ್ಕಾಗಲ್ಲ ಅಂದರೆ 60 ವರ್ಷ ತನಕ ಅವರನ್ನು ತೆಗಿಬೇಕು, ಏನಾದರೂ ಒಂದು ವಯೋಮಿತಿಗೆ ಮಾಡಿದ್ವಿ ಆಯಿತಾ. ಸೊ ಅಂತ ಹೇಳಿ ನಾವಿವತ್ತು ಡಿಮ್ಯಾಂಡನ್ನು ನಾವು ಮಾಡ್ತಾ ಇದ್ವಿ. ಆಮೇಲೆ ನಾವು ಈ ರೀತಿ ಡಿಮ್ಯಾಂಡ್ ಮಾಡುವಾಗ ಅವರು ಸೊಸೈಟಿ ಪರಿಕಲ್ಪನೆಯನ್ನು ತರ್ತಾ ಇದ್ದಾರೆ. ಸೊಸೈಟಿ ಅಂತ ಹೇಳಿದ್ರೆ ಏನಂದರೆ ಮಾಮೂಲಿ ಏನು ಇಲಾಖೆ ಗುತ್ತಿಗೆದಾರರಿಗೆ ಕೊಡುವಂಥ ದುಡ್ಡನ್ನು ಸೊಸೈಟಿಗೆ ಕೊಡುತ್ತೆ. ಸೊಸೈಟಿ ಚೇರ್ಮನ್ ಯಾರು? ಜಿಲ್ಲಾಧಿಕಾರಿಗಳು. ಆಮೇಲೆ ಸೊಸೈಟಿಯ ಸೆಕ್ರೆಟರಿ ಯಾರು? ಲೇಬರ್ ಡಿಪಾರ್ಟ್ಮೆಂಟ್ ಹೋಗಿರ್ತಾರೆ. ಸೊಸೈಟಿ ವೈಸ್ ಚೇರ್ಮನ್ ಯಾರು? ನಮ್ಮ CS. ಈಗ ಒಬ್ಬ ಕಾಯಂವೇತರ ನೌಕರ ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂತ್ಕೊಂಡ್ರೆ ನಾನು ಕೆಲಸ ಇಲ್ಲ, ನಾನು ಬರ್ಕೊಡ್ತೀನಿ, ಕೆಲಸ ಇರಲ್ಲ. ಮೊನ್ನೆ ಯಾವುದೋ ಒಂದು ಜಿಲ್ಲೆಯಲ್ಲಿ ನಾವೆಲ್ಲ ಕಾಯಂವೇತರ ನೌಕರರು ಒಂದು ಸಭೆ ಮಾಡಿದ್ವಿ. ಅದರಲ್ಲಿ ಒಬ್ಬ ನಮ್ಮ ಪರವಾದಂಥ ಒಬ್ಬರ ಅಧಿಕಾರಿಯನ್ನು ಇನ್ವೈಟ್ ಮಾಡಿದ್ವಿ. ಅದೇ ಒಂದು ಸಬ್ಜೆಕ್ಟನ್ನು ಕೊಟ್ಟು ಇನ್ವೈಟ್ ಮಾಡಿದ್ವಿ. ಇಮಿಡಿಯೇಟ್ ಹೆಡ್ ಆಫೀಸ್ಗೆ ಹೋಗ್ತಾರೆ, ಹೆಂಗೆ ನೀವು ಮಾಡಿದ್ರಿ ಅಂತ ಪ್ರಶ್ನೆ. ದಿಸ್ ಇಸ್ ದ ಪೊಸಿಷನ್. ಈಗ ಜಿಲ್ಲಾಧಿಕಾರಿಗಳಿಗೆ ನೀವು ಸೊಸೈಟಿ ಮಾಡಿಬಿಟ್ರೆ, ಸರ್ ನನಗೆ ಸಂಬಳ ಬಂದಿಲ್ಲ ಅಂತ ಹೇಳಿ ಒಬ್ಬ ನಾನ್ ಪರ್ಮನೆಂಟ್ ಎಂಪ್ಲಾಯಿ ಹೋದ್ರೆ ಅವರು IAS 3 ಚೆನ್ನಾಗಿದ್ರೆ ಆಯ್ತು ಅಟೆಂಡ್ ಮಾಡ್ತೀನಿ, ಅವರನ್ನು ಮುಲಾಜಿಲ್ಲದೆ ಇವತ್ತು ತೆಗೆದುಹಾಕಲಾಗ್ತಾ ಇದೆ. ಈ ಥರ ಹಲವಾರು ಇಲಾಖೆಗಳಲ್ಲಿ ಇವತ್ತು ಅದು ನಡೆದಿದೆ. ಸೊ ನಾವು ಹೇಳ್ತಾ ಇರ್ತಕ್ಕಂಥದ್ದು, ಸೊ ಇದು ನಿಮ್ಮ ಅಗತ್ಯ ಇದ್ದಾಗ ಆವಾಗಷ್ಟೇ ಪದವಿಗಳನ್ನು ಪೂರೈಕೆ ಮಾಡಿದಂಥ ವಿದ್ಯಾವಂತ ಯುವತಿಯರನ್ನು ನೀವು ಬಳಸಿಕೊಂಡು ನಿಮಗೆ ಬೇಡ ಅಂತ ಹೇಳಿದಾಗ ಬಿಸಾಡುವಂಥ ನಿಮ್ಮ ನೀತಿ ಏನಿದೆ ಇದನ್ನು ನಾವು ಒಪ್ಪಲ್ಲ, ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಸೊ ಮತ್ತೆ ಅದರಲ್ಲಿ ಕೆಲವರು ಏನು ಮಾಡಿದ್ರು, ಹೈಕೋರ್ಟ್ಗಳಿಗೆ ಹೋದ್ರು ಕಾಯಂ ಮಾಡಬೇಕಂತ. ಹೈಕೋರ್ಟ್ಗಳಿಗೆ ಹೋದಾಗ ಅಲ್ಲಿ ನಿಮಗೆಲ್ಲ ಗೊತ್ತಿದೆ ಉಮಾದೇವಿ ಪ್ರಕರಣ ಬಂತು. ಉಮಾದೇವಿ ಪ್ರಕರಣ ಏನು ಹೇಳುತ್ತೆ, ರೋಸ್ಟರ್ ಸಿಸ್ಟಮಲ್ಲಿ ಯಾವುದೇ ಒಬ್ಬ ಉದ್ಯೋಗಸ್ಥನನ್ನು ಕೆಲಸಕ್ಕೆ ನೇಮಕ ಮಾಡಿದಾಗ ಅವನಿಗೆ ಈ ಥರದ ಅರ್ಹತೆಗಳಿರ್ತವೆ ಅಂತ. ಆದರೆ ಈ ಕಾಂಟ್ರಾಕ್ಟ್ ಎಂಪ್ಲಾಯೀಸನ್ನು ಇದುವರೆಗೆ ನೇಮಕ ಮಾಡಿದ್ದಾರೆ, ಆ ರೋಸ್ಟರ್ ಸಿಸ್ಟಮನ್ನು ಅನುಸರಿಸಿಲ್ಲ, ಅಗತ್ಯಾನುಸಾರ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಅವರು ಇಲ್ಲದೆ ಯಾವುದೇ ಸರ್ಕಾರದಲ್ಲಿ ನಿಗಮ ಮಂಡಳಿ ನಡೆಯಲ್ಲ, ಯಾವುದೇ ಒಂದು ಇಲಾಖೆಯೂ ಕೂಡ ನಡೆಯಲ್ಲ ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ನಾನ್ ಪರ್ಮನೆಂಟ್ ಎಂಪ್ಲಾಯೀಸು ಅಷ್ಟು ದೊಡ್ಡ ಪ್ರಮಾಣದ ಒಂದು ಕಾಣಿಕೆಯನ್ನು ಇವತ್ತು ಕರ್ನಾಟಕದಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಇವರುಗಳಿಗೆ ತಿಂಗಳಿಗೆ ಸರಿಯಾಗಿ ವೇತನ ಕೊಡಲ್ಲ. ಆಮೇಲೆ ಮತ್ತೆ ವೇತನ ಹೆಚ್ಚಳ ಕೇಳಿದ್ರೆ 4 ಜನ ಇರುವ ಕಡೆ 2 ತೆಗೆದುಬಿಟ್ಟು 2 ಸಾಕು ಅಂತ ಹೇಳುವಂಥದ್ದು. ಆಮೇಲೆ ಮತ್ತೆ ಈ ಥರದಲ್ಲಿ ಅವರನ್ನು ಮಾಡ್ತಾ ಇದ್ದಾರೆ. ಮತ್ತು ಪ್ರತಿ ವರ್ಷವೂ ಕೂಡ ಗುತ್ತಿಗೆ ರಿನ್ಯೂವಲ್ ಆಗಬೇಕು ಅಂತ ಹೇಳಿದ್ರೆ ಇವರು ಹೋಗಬೇಕು, ಗುತ್ತಿಗೆದಾರ ಕೈಕಾಲು ಹಿಡಿಬೇಕು ಅಥವಾ ದುಡ್ಡು ಕೊಡಬೇಕು, ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು. ಆಮೇಲೆ ಮತ್ತೆ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳಬೇಕು.
ಆಮೇಲೆ ಇವರು ಒಬ್ಬ ಗುತ್ತಿಗೆ ನೌಕರನ್ನ ಒಂದು ಡೆಸಿಗ್ನೇಷನ್ಗೆ ತಗೊಂಡಿದ್ರೆ ಎಲ್ಲ ಥರದ ಕೆಲಸಗಳನ್ನು ಕೂಡ ಅವ್ರ ಹತ್ರನೇ ಮಾಡಿಸೋದು, ಈ ಥರದ ಒಂದು ಎಕ್ಸ್ಪ್ಲಾಯಿಟೇಷನ್ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅವರ ಮೇಲೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ಗಳು ಹಲವಾರು ತೀರ್ಪುಗಳನ್ನು ಕೊಟ್ಟಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು ಅಂತ ಹೇಳಿದರೆ ಯಾವ ಸರ್ಕಾರನೂ ಕೂಡ ಅದನ್ನು ಫಾಲೋ ಮಾಡಿಲ್ಲ. ಮತ್ತು ಮೊನ್ನೆ ಒಂದು ಜಡ್ಜ್ಮೆಂಟ್ನಲ್ಲಿ ಅವರು ಭಾಳ ಕೆಟ್ಟದಾಗಿ ಹೇಳಿದ್ದಾರೆ.